ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಸಿರ್ಬಡಗಿ ಗ್ರಾಮದಲ್ಲಿ ದಿನಾಂಕ 15/6/2026 ಒಬ್ಬ ವ್ಯಕ್ತಿ ಗುರುಬಸಪ್ಪ ಯಲ್ಲಪ್ಪ ಬಸಾಪುರ ಅಂತ, ಅವನ ವಯಸ್ಸು 75 ವರ್ಷ. ಅವನು ಶೆಟ್ಟಿ ಕೆಲಸ ಮಾಡ್ಕೊಂಡಿರ್ತಾನೆ. ಶೆಟ್ಟಿ ಕೆಲಸ ಮಾಡುವಾಗ ತನ್ನ ಹೊಲದಲ್ಲಿರ್ತಕ್ಕಂಥ ತೋಟದ ಮನೆಯಲ್ಲಿ ಅವನು ಪ್ರತಿನಿತ್ಯ ರಾತ್ರಿಯಲ್ಲಿ ಮಲಗಲಿಕ್ಕೆ ಹೋಗ್ತಾನೆ. ಅಲ್ಲಿ ಮಲಗಲಿಕ್ಕೆ ಹೋದಾಗಂಥ ಸಂದರ್ಭದಲ್ಲಿ ಅವತ್ತು ಮಧ್ಯಾಹ್ನ 2:30 ಸುಮಾರಿಗೆ ಅವನು ಆಕಸ್ಮಿಕ ಸಾವಾಗ್ತದೆ ಅಂತ ಒಬ್ಬ ಹುಡುಗ ನೋಡಿಬಿಟ್ಟು ಅವ್ರ ಸಂಬಂಧಿಕರು ದೂರನ್ನು ಮಾಹಿತಿಯನ್ನು ತಿಳಿಸ್ತಾನೆ. ಅದೇ ರೀತಿ ಅವತ್ತಿನ ದಿನವೇ 16ನೇ ತಾರೀಕು ಅವನ ಶವ ಸಂಸ್ಕಾರ ಆಗ್ತದೆ. ಅದಾದ ನಂತರ ಅವರ ಕುಟುಂಬ, ಅವ್ರ ಪತ್ನಿ ಮತ್ತು ಅವನಿಗೆ 4 ಜನ ಹೆಣ್ಮಕ್ಳು ಇರ್ತಾರೆ. ಅವರಲ್ಲಿ ಈ ಸಾವು ಸ್ವಾಭಾವಿಕವಾಗಿಲ್ಲ, ಸಂಶಯಾಸ್ಪದ ಸಾವಾಗಿದೆ ಅಂತ ಹೇಳಿ ಪೊಲೀಸರಿಗೆ ದೂರನ್ನು ಸಲ್ಲಿಸ್ತಾರೆ. ಅದೇ ದೂರನ್ನು ಆಧರಿಸಿ FIR ಆಗುತ್ತೆ. FIR ಆದಮೇಲೆ ಪೊಲೀಸ್ನವರು ಮತ್ತು ಇದಕ್ಕೆ ಮೃತದೇಹವನ್ನು ಹೊರತೆಗೆದು ಅದರದ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಮಾಡಬೇಕಂತ ವೈದ್ಯರಲ್ಲಿ ಮನವಿ ಮಾಡ್ತಾರೆ. ಹಾಗೆ ಆ ಮೃತದೇಹವನ್ನು ತೆಗಿಲಿಕ್ಕೆ ಅಸಿಸ್ಟೆಂಟ್ ಕಮಿಷನರ್ಗೆ ಮನವಿಯನ್ನು ಕೊಡ್ತಾರೆ. ಅಸಿಸ್ಟೆಂಟ್ ಕಮಿಷನರು ತಮ್ಮ ಅಧಿಕಾರವನ್ನು ಚಲಾಯಿಸಿ ತಹಶೀಲ್ದಾರ್ ಸವಣೂರಿಗೆ ಆದೇಶವನ್ನು ಮಾಡ್ತಾರೆ. ಆ ರೀತಿಯಾಗಿ ನಾನು ಇವತ್ತು ಆ ಮೃತದೇಹವನ್ನು ತೆಗಿಲಿಕ್ಕೆ CPI ಅವರಿಗೆ ಆದೇಶವನ್ನು ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಇವತ್ತು ಪೊಲೀಸ್ ಇಲಾಖೆಯವರು ಎಲ್ಲ ಸಿಬ್ಬಂದಿ ವರ್ಗದವರು ಬಂದು ಆ ದೂರುದಾರ ಸಮಕ್ಷ ಆ ಮೃತದೇಹವನ್ನು ಹೊರತೆಗೆದಿದ್ದಾರೆ ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಬಂದಿದ್ದಾರೆ. ಅದರ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದ ತಕ್ಷಣ ಆ ಸಾವಿನ ಬಗ್ಗೆ ಸತ್ಯಾಸತ್ಯ ಗೊತ್ತಾಗುತ್ತೆ. FIR ಒಳಗಡೆ ಅವರು ರವಿಯಿಂದ ಅಂದರೆ ಮಗನ ಹೆಸರು ಹಾಕಿಲ್ಲ ಅನ್ನೋ ಒಂದು ಆರೋಪ ಮಾಡ್ತಾರೆ ಕುಟುಂಬ. ಇದಕ್ಕೇನು ಹೇಳ್ತೀವಿ? FIR ಅಲ್ಲಿ ದೂರು ಅರ್ಜಿಯಲ್ಲಿ ನಾನು ನೋಡಿದ್ದೀನಿ. ದೂರು ಅರ್ಜಿಯಲ್ಲಿ ಅವ್ರ ಮಗ ರವಿ ಅಂತ ಹೆಸರಿದೆ. ರವಿ ಗುರುಬಸಪ್ಪ ಬಸಾಪುರ ಅಂತ ಹೆಸರಿದೆ. ಅವ್ರ ಮೇಲೆ ನಮ್ಗೆ ಸಂಶಯಾಸ್ಪದ ಇದೆ ಅಂತ ದೂರನ್ನು ಸಲ್ಲಿಸಿದ್ದಾರೆ. ಸೊ ಅದೇ ಅರ್ಜಿಯನ್ನೇ ಆಧಾರವಾಗಿ ಇಟ್ಟುಕೊಂಡೇ FIR ಮಾಡಿದ್ದಾರೆ. ಸೊ ಹೀಗಾಗಿ ಕೌಂಟರ್ ಆಗಿರೋ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸೊ ಅದು ಸತ್ಯಾಸತ್ಯ ಗೊತ್ತಾದ ಮೇಲೆ ಆ ರವಿ ಮೇಲೆ ಕ್ರಮ ಕೈಗೊಳ್ತಾರೆ. ನನ್ನ ಹೆಸರು ರವಿಕುಮಾರ್ ಕೋರ್ವರ್ ಅಂತ, ತಹಶೀಲ್ದಾರ್ ಸವಣೂರು.